ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ವೀಕೆಂಡ್ ಆಗಿದೆ. ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ. ಮನೆ ದೇವ್ರಿಗೆ ಬೇಕಾದಷ್ಟು ಸಲ ಹೋಗಿದ್ದೀವಿ, ಆದರೆ ಈ ಸಲನೇ ಫಸ್ಟ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇರೋದು. ಇದು ತುಂಬ ಚೆನ್ನಾಗಿದೆ. ಆವತಿ ಬೆಟ್ಟ ಅಂತ ಬೆಂಗಳೂರು ಔಟ್ಸ್ಕರ್ಟ್ಸಲ್ಲಿದೆ. ಸೊ ನಮ್ಮ ವಿದ್ಯಾರಣ್ಯಪುರದಿಂದ ಈ ಆವತಿ ಬೆಟ್ಟಕ್ಕೆ ಅರೌಂಡ್ 40 ಕಿಲೋಮೀಟರ್ಸ್ ಆಗುತ್ತೆ. ಸೊ ಆರಾಮಾಗಿ 1.5 ಅವರಲ್ಲಿ ಹೋಗ್ಬೋದು. ಲೇಟ್ ಅಂದರೂ 1.5 ಅವರ್ ಆಗುತ್ತೆ. ಇದು ನಮ್ಮ ಮನೆ ದೇವರು ಅಂದರೆ ಗೊತ್ತಲ್ವಾ, ಹಿಂದಿನವರೆಲ್ಲ ಅದೇ ದೇವಸ್ಥಾನ ವಿಸಿಟ್ ಮಾಡ್ತಾ ಇರ್ತಾರೆ, ಪೂಜೆ ಮಾಡ್ತಾ ಇರ್ತಾರೆ. ನೋಡಿ ಫ್ರೆಂಡ್ಸ್, ಇದು ನಂದಿ ಉಪಚಾರ ಅಂತ ದಾರಿಯಲ್ಲಿ ಸಿಗುತ್ತೆ. ಇಲ್ಲೊಂದು ಕಾಫಿ ಬ್ರೇಕ್ ತೊಗೊಳ್ಳೋಣ ಅಂತ ಕಾಫಿ ಬ್ರೇಕ್ ತೊಗೋತಾ ಇದ್ದೀವಿ. ಇಲ್ಲೊಂದು ನೋಡಿ ಕಾಫಿ ಬ್ರೇಕ್ ಅಂತ ಹೇಳಿ ದೋಸೆ ಇಡ್ಲಿ ಎಲ್ಲ ತಿಂತಾ ಇದ್ದಾರೆ. ಸೊ ಶಾರ್ಟ್ ಬ್ರೇಕ್ ಆಯಿತು. ಸೊ ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡೋಣ. ಈ ದೇವಸ್ಥಾನಕ್ಕೆ ನನ್ನ ಹಸ್ಬೆಂಡ್ ಚಿಕ್ಕವರಿದ್ದಾಗಲಿಂದ, ಮತ್ತು ಅವರಪ್ಪ ಚಿಕ್ಕವರಿದ್ದಾಗಲಿಂದ, ಮತ್ತು ಅವರಪ್ಪ ಚಿಕ್ಕವರಿದ್ದಾಗಲಿಂದ, ಸೊ ಹಾಗೆ ತುಂಬ ಜನ್ರೇಷನ್ ಟು ಜನ್ರೇಷನ್ ಈ ದೇವಸ್ಥಾನನ ವಿಸಿಟ್ ಮಾಡಿಕೊಂಡೇ ಬಂದಿದ್ದಾರೆ. ಸೊ ಇದು ಎಷ್ಟು ಹಳೇದಿರ್ಬೋದು ಅಂತ ಒಂದ್ಸಲಿ ಯೋಚನೆ ಬಂತು ನನಗೆ. ಸೊ ಅದಕ್ಕೆ ಗೂಗಲಲ್ಲಿ ಸರ್ಚ್ ಮಾಡಿದೆ. ಅದರ ಪ್ರಕಾರ ಇದನ್ನು ಪುರಾಣಗಳ ಕಾಲದಲ್ಲಿ ಮಹರ್ಷಿ ಗೌತಮ ಅನ್ನೋರು ಈ ಮೂರ್ತಿನ ಇಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಬರೆದಿದ್ದಾರೆ. ನೋಡಿ, ಈಗ ಆವತಿ ಬೆಟ್ಟಕ್ಕೆ ಹೋಗೋದು ಹೇಗೆ ಅಂತ, ಇಲ್ಲಿ ಲೆಫ್ಟ್ ತಗೋಬೇಕು. ನಾವು ನಂದಿ ಉಪಚಾರಲ್ಲಿ ತಿಂಡಿ ತಿಂದ್ವಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಸಾಕು. ಇಲ್ಲಿ ನೋಡಿ ಬೋರ್ಡ್ ಕಾಣುತ್ತೆ, ಇಲ್ಲಿ ಲೆಫ್ಟ್ ತಗೋಬೇಕು. ಸೊ ಇಲ್ಲಿಂದ ಕೆಳಗಡೆ ಹೋದರೆ ಆವತಿ ಹಳ್ಳಿ ಸಿಗುತ್ತೆ. ಕೆಳಗಡೆ ಹೂವು, ಹಣ್ಣು, ಕಾಯಿ ಎಲ್ಲ ತಗೊಂಡು ಪೂಜೆಗೆ ಇಲ್ಲಿ ಇದೆ ನೋಡಿ, ತಿಮ್ಮರಾಯ ಸ್ವಾಮಿ ಬೆಟ್ಟಕ್ಕೆ ದಾರಿ ಅಂತ. ಸೊ ಇಲ್ಲಿ ಲೆಫ್ಟ್ ತಗೋಬೇಕು. ಈ ಥರ ಆರ್ಚ್ ಸಿಗುತ್ತೆ. ಇಲ್ಲಿಂದ ಈ ಊರು ಒಳಗೆ ಎಂಟ್ರೆ. ಕೆಳಗಡೆ ಎಲ್ಲ ಊರಿದೆ, ಮೇಲ್ಗಡೆ ದೇವಸ್ಥಾನ ಇದೆ. ಈ ಥರ ರೋಡ್ಸ್ ಇದೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಎಲ್ಲ ಇಲ್ಲಿ ಎಂಟ್ರೆನ್ಸಲ್ಲಿ ಚಿಕ್ಕ ರೋಡ್ ಇದು. ಆ್ಯಕ್ಚುಲಿ ಹಿಂದೆ ಎಲ್ಲ ಹಳ್ಳಿ ಇತ್ತಲ್ಲ, ಇವಾಗಲೂ ಹಳ್ಳಿನೇ ಇರೋದು, ಊರು ಹಳ್ಳಿ. ಸೊ ಚಿಕ್ಕ ರೋಡ್ ಇದೆ ಸ್ಟಾರ್ಟಿಂಗಲ್ಲಿ. ಇವಾಗ ಸ್ಟಾರ್ಟ್ ಆಯಿತು ಬೆಟ್ಟಕ್ಕೆ ದಾರಿ. ಇಲ್ಲಿ ಸೈಡಲ್ಲಿ ದ್ರಾಕ್ಷಿ ತೋಟ. ಇಲ್ಲೊಂದು ಲೇಕ್ ಬರುತ್ತೆ ಇವಾಗ. ಇದು ಆ್ಯಕ್ಚುಲಿ ಇಲ್ಲೆಲ್ಲ ಸ್ವಲ್ಪ ಏನೋ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಏನೋ ಬೋಟಿಂಗ್ ಮತ್ತು ರೆಸಾರ್ಟ್ ಆ ಥರ ಎಲ್ಲ ಮಾಡಿದ್ದಾರೆ ಇಲ್ಲಿ. ನೋಡಿ ಈ ಥರ ಇದೆ ನೋಡಿ, ಅಲ್ಲಿ ಬೋಟಿಂಗ್ ನಡೀತಾ ಇದೆ. ಮೊದಲೆಲ್ಲ ಇರಲಿಲ್ಲ ಇದು, ಇವಾಗ ಈ ಥರ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ರೈಟ್ ತಗೋಬೇಕು. ಇಲ್ಲಿ ಬೋರ್ಡ್ ಇದೆ ನೋಡಿ, ತಿಮ್ಮರಾಯ ಸ್ವಾಮಿ ಬೆಟ್ಟಕ್ಕೆ ದಾರಿ. ರೈಟ್ ತೊಗೊಂಡ್ರೆ ಈ ಥರ ಇದೆ. ನೇಚರ್ ತುಂಬ ಚೆನ್ನಾಗಿದೆ. ಮೊದಲಿಲೆಲ್ಲ ತುಂಬ ಹೊಲ ಗದ್ದೆ ಆ ಥರ ಎಲ್ಲ ಇತ್ತು, ಬಟ್ ಇವಾಗೆಲ್ಲ ತೆಗೆದ್ಬಿಟ್ಟೆಲ್ಲ ರೆಸಾರ್ಟು ಅದೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಈಗ ಇದು ಹೋಗೋ ದಾರಿ ಅಂತೂ ಈ ಥರ ಫುಲ್ ನೇಚರ್ ಇದೆ, ಇನ್ನು ಚೆನ್ನಾಗಿದೆ. ಹೌದು, ಈ ಥರ ಇದೆ ಹೊರಗಡೆ. ಎಂಟ್ರೆನ್ಸ್ ಇದು, ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸ್ ಇದು.
ನನ್ನ ಮಗನ ನಾಮಕರಣ ಮಾಡಿದ್ದಿದೆ ಪ್ಲೇಸು ದೇವಸ್ಥಾನದೊಳಗಡೆ. ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ. ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ. ಆ ಕಡೆ ನಂದಿ ಬೆಟ್ಟನೂ ಕಾಣಿಸುತ್ತೆ. ಇದೆಲ್ಲ ಇಲ್ಲಿ ನಂದಿ ಬೆಟ್ಟ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಇಲ್ಲೆಲ್ಲ ಫುಲ್ ಓಪನ್ ಇತ್ತು, ಅಂದರೆ ಫುಲ್ ಖಾಲಿ ಇರೋದು. ಬಂದಾಗ ಇದೊಂದು ಸೇರಿಸ್ಬಿಡ್ತಾರೆ. ತಿಮ್ಮರಾಯ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ, ಉಳ್ಕೊಳಕ್ಕೆಲ್ಲ ಇದೇ ಭಾಳ ಪುರಾತನವಾದ. ಹಾಂ ಫ್ರೆಂಡ್ಸ್, ಇದ್ರ ಹಿಸ್ಟ್ರಿ ಹೇಳ್ತಾ ಇದ್ನಲ್ಲ. ಸೊ ಗೌತಮ ಮಹರ್ಷಿ ಅವರು ಇದನ್ನ ಸ್ಥಾಪನೆ ಮಾಡಿದ್ದು ಪುರಾಣಗಳಲ್ಲಿ. ಸೊ ಅದಾದಮೇಲೆ ಎಷ್ಟೋ ರಾಜರು ಇದನ್ನು ಪುನರುದ್ಧಾರ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕೆಂಪೇಗೌಡರ ಪೂರ್ವಜರು ಇನ್ಕ್ಲೂಡ್ ಆಗಿದ್ದಾರೆ. ಸೊ ಇದೆಲ್ಲ ಗೂಗಲ್ ಗುರುಯಿಂದನೇ ಗೊತ್ತಾಗಿದ್ದು. ಕೆಂಪೇಗೌಡರು ರೂಲ್ ಮಾಡೋ ಟೈಮಲ್ಲಿ ಆವತಿ, ದೇವನಹಳ್ಳಿ, ಯಲಹಂಕ ಇದೆಲ್ಲ ಇಂಪಾರ್ಟೆಂಟ್ ಪ್ಲೇಸಸ್ಸು ಆ ಟೈಮಲ್ಲಿ. ಸೊ ಇಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಇಲ್ಲಿ ತಿಮ್ಮರಾಯ ಸ್ವಾಮಿ ಅಂತ ಹೆಸರು ಈ ದೇವಸ್ಥಾನಕ್ಕೆ. ಅದಾದಮೇಲೆ ನೆಕ್ಸ್ಟು ಎಷ್ಟೊಂದು ಡೈನೆಸ್ಟಿ ರಾಜರೆಲ್ಲ ಇಲ್ಲಿ ಇಂಪ್ರೂವ್ ಮಾಡಿದ್ದಾರೆ ಈ ದೇವಸ್ಥಾನನ, ಇನ್ಕ್ಲೂಡಿಂಗ್ ಚೋಳಾಸ್, ಆಮೇಲೆ ವಿಜಯನಗರ ಎಂಪೈರ್ ಅವರು ಎಲ್ಲ ಬಂದು ಈ ದೇವಸ್ಥಾನ ಇಂಪ್ರೂವ್ ಮಾಡಿದ್ದಾರೆ. ಸೊ ಇದು ತುಂಬ ಹಳೆ ದೇವಸ್ಥಾನ ಇದು. ಸೊ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್. ನಾವು ಈ ದೇವಸ್ಥಾನದ ಒಂದು ನಮ್ಮ ಹಿಂದಿನವರು ಎಲ್ಲ ಇದೇ ದೇವಸ್ಥಾನದ ಮನೆ ದೇವರು ಆಗ್ಬೋದಿಲ್ಲ. ಒಂದು ಸ್ಮಾಲ್ ಬರ್ಡ್ ಕಾಣಿಸ್ತು ನಮಗೆ ಇಲ್ಲಿ. ಎಷ್ಟು ಪುಟಾಣಿ ಬರ್ಡ್ ಅಂದರೆ ಅಪ್ಪ, ಅಷ್ಟು ಚಿಕ್ಕ ಬರ್ಡ್ ಇದು. ನೋಡಿದ್ದು ಕಾಣೋದೇ ಇಲ್ಲ ದೂರ ಮಾಡಿಬಿಟ್ರೆ. ಸೊ ಇಲ್ಲಿ ಮೇಲ್ಗಡೆ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಇದೆ, ಕೆಳಗಡೆ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಆ ಸ್ಮಾಲ್ ಟೆಂಪಲ್ ಅದು ಆಂಜನೇಯ ಸ್ವಾಮಿ. ಸೊ ನಾವು 20+ ಇಯರ್ಸಿಂದನೂ ಇಲ್ಲಿ ಅಂದರೆ ಮದುವೆ ಆದಾಗಿಂದನೂ ಬರ್ತಾ ಇದ್ದೀನಲ್ಲ. ಸೊ ಪ್ರತಿ ಸಲ ಬಂದಾಗ್ಲೂ ಇಲ್ಲಿ ಒಂದಲ್ಲ ಒಂದು ಇಂಪ್ರೂವ್ಮೆಂಟ್ ನಡೀತಾನೆ ಇದೆ. ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಪ್ರತಿ ವರ್ಷವೂ. ತುಂಬ ಹಳೆಯ ದೇವಸ್ಥಾನ ಇದು. ನನಗೂ ಗೊತ್ತಿರಲಿಲ್ಲ ಇಷ್ಟೊಂದು ಹಳೇದಂತ. ಗೂಗಲ್ ಗುರು ನೋಡಾದ್ಮೇಲೆ ಗೊತ್ತಾಗಿದ್ದು ಇಷ್ಟೊಂದು ಹಳೆ ದೇವಸ್ಥಾನ ಅಂತ. ನೋಡಿ, ಇದು ಆ್ಯಕ್ಚುಲಿ ವೀಕೆಂಡಲ್ಲೂ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ನಾವೆಲ್ಲ ಹಿಂಗೂ ಹತ್ಕೊಂಡು ಹೋಗ್ತೀವಿ ಮೇಲ್ಗಡೆ. ಈ ಬೆಟ್ಟದಿಂದನೂ ಮೇಲ್ಗಡೆ ನಾವು ಹತ್ಕೊಂಡು ಹೋಗ್ತೀವಿ ದೇವಸ್ಥಾನಕ್ಕೆ. ಅದು ಒಂಥರ ಟ್ರೆಕ್ಕಿಂಗ್ ಥರ ಚೆನ್ನಾಗಿರುತ್ತೆ. ಇವಾಗ ಕೆಳಗಡೆ ಅಲ್ಲಿ ನನ್ನ ಡ್ಯಾಡಿ ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ ಅಲ್ಲಿ. ಯಾಕಂದರೆ ನಮ್ಮ ಅಪ್ಪಂಗೆ ಇಲ್ಲಿ ಆಗಲ್ಲ ಮೆಟ್ಲು. ಸೊ ಓನ್ಲಿ ನಾನು ನನ್ನ ಮಗ ಮೆಟ್ಲು ಇಳ್ಕೊಂಡು ಬರ್ತಾಯಿದ್ದೀವಿ ಆ ದೇವಸ್ಥಾನಕ್ಕೆ. ಸೊ ಇಲ್ಲಿ ಬಂದರೆ 2 ದೇವಸ್ಥಾನ ನಾವು ನೋಡ್ಬೋದು. ಫಸ್ಟ್ ಮೇಲ್ಗಡೆ ತಿಮ್ಮರಾಯ ಸ್ವಾಮಿ ದೇವಸ್ಥಾನ, ಕೆಳಗಡೆ ಆಂಜನೇಯ ಟೆಂಪಲ್, 2 ನೋಡ್ಕೊಂಡು ಹೋಗ್ಬೋದು. ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ. ಮೊದಲು ಇನ್ನೂ ಚೆನ್ನಾಗಿತ್ತು. ಇವಾಗ ಎಷ್ಟೊಂದು ಮನೆಗಳು, ವಿಲ್ಲಾಸು ಏನೇನೋ ಬಂದ್ಬಿಟ್ಟಿದೆ. ಇದು ಯಾವುದೂ ಇರಲಿಲ್ಲ ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು. ಈ 2 ಡೆಕೇಡ್ಸಲ್ಲೇ ತುಂಬ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ. ಇಂಪ್ರೂವ್ಮೆಂಟ್ ಒಂದು ಕಡೆ ಪ್ಲಸ್ ಅಂತಲೂ ಹೇಳ್ಬೋದು, ಇನ್ನೊಂದು ಕಡೆ ಮೈನಸ್ ಆಗಿದೆ. ಯಾಕಂದರೆ ಎಲ್ಲ ಮನೆಗಳು ಬಂದುಬಿಟ್ಟಿದೆ, ನೇಚರ್ ಎಲ್ಲ ಹಾಳಾಗಿಬಿಟ್ಟಿದೆ. ಸೊ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ. ಇಲ್ಲಿ ನಾವೇ ಸೆಲ್ಫ್ ಪೂಜೆ ಮಾಡ್ಕೋಬೇಕು. ನಾವೇ ಸೆಲ್ಫ್ ಪೂಜೆ ಮಾಡಬೇಕು. ಐ ಮೀನ್ ಟು ಸೇ, ಇಲ್ಲಿ ಯಾರು ಅರ್ಚಕರು ಅವ್ರು ಯಾರೂ ಇರಲ್ಲ. ಆಂಜನೇಯಂಗೆ ನಾವೇ ಪೂಜೆ ಮಾಡಬೇಕಾಗುತ್ತೆ. ಓ, ಪ್ರಸಾದ ಕೊಟ್ಟರು ದೇವರು. ಮತ್ತೆ ಬಂದ್ವಿ ಊಟಕ್ಕೆ.
ಸೇಮ್ ನಂದಿ ಉಪಚಾರಗೆ ನೋಡಿ. ಇದು ಬೆಳಗ್ಗೆ 6:30 ಓಪನ್ ಆಯಿತು, ರಾತ್ರಿ 11 ತನಕ ಇರುತ್ತೆ ಎಲ್ಲ ಡೇಸ್, ನೋ ಹಾಲಿಡೇ. ಮಿನಿ ಮೀಲ್ಸ್ ಅಲ್ಲ, ನಾರ್ಮಲ್ ಮೀಲ್ಸ್, ಮಿನಿ ಮೀಲ್ಸ್ ಅಲ್ಲ, ನಾರ್ಮಲ್ ಸೌತ್ ಇಂಡಿಯನ್ ಮೀಲ್ಸ್. ಅಯ್ಯೋ ನಂಗೆ ಬೇಡ ಬೇಡ. ಇದು ಮಾಕ್ಟೈಲ್ಸ್ ಸರ್ವ್ ಮಾಡಿ. ದಿಸ್ ಈಸ್ ಅವರ್ ಫುಡ್. ಕ್ರಿಸ್ಪಿ ವೆಜ್, कढ़ाई मशरूम एंड बटर रोल. हमको सिर्फ तुमसे प्यार है, हमको सिर्फ तुमसे प्यार है.